ಇವತ್ತು ಜಾಣರಿಗಾಗಿ ಜಾಣರ ಗುರು, ಜಾಣರಿಗಾಗಿ ಜಾಣರ ಗುರು ಅಂದರೆ ಇದರ ಅರ್ಥ ಸಂಯುಕ್ತ ಕರ್ನಾಟಕ ಪತ್ರಿಕೆ ಇಂದಿನಿಂದ ಬಹಳ ಬುದ್ಧಿವಂತರಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧಾ ಮನೋಭಾವವನ್ನು ಮೂಡಿಸಿ ಪ್ರಚಲಿತ ವಿದ್ಯಮಾನಗಳನ್ನು ಸಮಾಜಕ್ಕೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಿತ್ತರಿಸಿದಂಥ ಒಂದು ಪತ್ರಿಕೆ ಅಂತ ನಾನಾದರೂ ಭಾವಿಸ್ತೀನಿ. ಕರೆಕ್ಟಾಗಿ ಹೇಳಿದ್ದೀನಾ? ಸಂಯುಕ್ತ ಕರ್ನಾಟಕ ಪತ್ರಿಕೆ ಲೋಕ ಶಿಕ್ಷಣ ಟ್ರಸ್ಟ್ ಏನಿದೆ ಅದರ ಅಡಿಯಲ್ಲಿ ನಡೀತಾ ಇರತಕ್ಕಂಥ ಪತ್ರಿಕೆ, ಬಹಳ ಹಳೆಯದಾಗಿರ್ತಕ್ಕಂಥ ಪತ್ರಿಕೆ. ನಾನು ವಿದ್ಯಾರ್ಥಿ ದಿಶೆಯಲ್ಲಿದ್ದಾಗ ಮಾಸ್ಟರ್ ಡಿಗ್ರಿ ಮಾಡಬೇಕಾದ್ರೆ ಮತ್ತು ಅದರ ನಂತರ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಹೆಂಗೆ ತಿಂಡಿ ಊಟ ಮಾಡ್ತೀನೋ 5 ದಿನಪತ್ರಿಕೆಗಳನ್ನು ಕಂಪಲ್ಸರಿ ಓದ್ತಿದ್ದೆ. ಅದರಲ್ಲಿ ಮೊದಲನೇದು ಪ್ರಜಾವಾಣಿ, ಎರಡನೇದು ವಿಜಯ ಕರ್ನಾಟಕ, ಮೂರನೇದು ಉದಯವಾಣಿ, ನಾಲ್ಕನೇದು ಕನ್ನಡಪ್ರಭ, 5ನೇದು ಸಂಯುಕ್ತ ಕರ್ನಾಟಕ. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಓದ್ತಾ ಇದ್ದಂಥ ಪತ್ರಿಕೆಗಳು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇನ್ನೂ ಹಲವಾರು ಪತ್ರಿಕೆಗಳಿದ್ದವು. ಇದರಲ್ಲಿ ವಾಸ್ತವತೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳು, ರಾಜಕೀಯ ವಿದ್ಯಮಾನಗಳು, ಮನರಂಜನಾ ಮಾಹಿತಿಗಳು ವಸ್ತುನಿಷ್ಠವಾಗಿದ್ದವು. ಮತ್ತು ಯಾರ್ದೋ ಪ್ರಭಾವಕ್ಕೆ ಒಳಗಾದಂಥ ಪತ್ರಿಕೆಗಳಲ್ಲ ಇವು ಅಂತಕ್ಕಂಥದ್ದಕ್ಕೆ ನಾನು ನಿಮಗೆ ಸಾಕ್ಷಿಯನ್ನು ಅಥವಾ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇವತ್ತು ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾಗಳು ಯಾವ ರೀತಿ ಇದೆ, ಬೇರೆ ಬೇರೆ ಮಾಧ್ಯಮಗಳು ಯಾವ ರೀತಿ ಇದೆ, ಅದು ಮಾತನಾಡ್ತಕ್ಕಂಥದ್ದು ಅಪ್ರಸ್ತುತ. ಸಂಯುಕ್ತ ಕರ್ನಾಟಕ ಒಂದು ಒಳ್ಳೆಯ ಪತ್ರಿಕೆ. ಕರ್ಮವೀರ ಒಂದು ಮ್ಯಾಗಝೈನು, ಅದು ಸಹ ಭಾಳ 105 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಪತ್ರಿಕೆ. ಎಲ್ಲರೂ ಯಾರೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿ ಅವರೆಲ್ಲರೂ ಈ ಡೆಕ್ಕನ್ ಕ್ರಾನಿಕಲ್ಲು, ನಮ್ಮ ಕರ್ಮವೀರ, ಸುಧಾ ಅಂತ ಗೊತ್ತಿತ್ತು ಪ್ರಜಾವಾಣಿಯಲ್ಲಿ, ಇದನ್ನ ಓದ್ದೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಾಗ್ತಾನೇ ಇರಲಿಲ್ಲ. ಹಾಗಾಗಿ ಇವತ್ತು ಅಂಥ ಸಂಸ್ಥೆಯ ಅಡಿಯಲ್ಲಿ, ಅಂಥ ಪತ್ರಿಕೆ ಅಡಿಯಲ್ಲಿ ಜಾಣರಿಗಾಗಿ ಜಾಣರ ಗುರು ಒಂದು ಸಂಚಿಕೆಯನ್ನು ಬಿಡುಗಡೆಗೊಳಿಸಿ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಸಂಸ್ಥೆಯವರಿಗೆ, ವಿಶೇಷವಾಗಿ ಆತ್ಮೀಯ ಮಿತ್ರ ನಮ್ಮ ತ್ರಿವಿಕ್ರಮ್ ಯಾವಾಗಲೂ ನನ್ನ ಒಡನಾಡಿ ಆಗಿರ್ತಾರೆ. ಅವರ ಒಂದು ನೇತೃತ್ವದಲ್ಲಿ ಇವತ್ತು ಇಲ್ಲಿ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಭಾಳ ಸಂತಸವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ತಾ, ವಿದ್ಯಾರ್ಥಿಗಳಿಗೆ ಮತ್ತು ಹೊಯ್ಸಳ ಕಾಲೇಜಿನ ಬಗ್ಗೆ ಇವತ್ತು ನೆಲಮಂಗಲದಲ್ಲಿ ಮನೆ ಮಾತಾಗಿರ್ತಕ್ಕಂಥ ಕಾಲೇಜ್. ಯಾಕೆ ಅಂದರೆ ಕ್ವಾಲಿಟಿ ಅಂದರೆ ಒಳ್ಳೆ ಪರ್ಸೆಂಟೇಜ್ ಅಂದರೆ ಅದು ಹೊಯ್ಸಳ ಕಾಲೇಜು. ನನಗೆ ನೋಡಿದಂಗೆ ನನಗೆ ಹೊಯ್ಸಳ ಕಾಲೇಜಿನ ಬಗ್ಗೆ ಅತ್ಯಂತ ಹೆಮ್ಮೆ, ಅಭಿಮಾನ, ಗೌರವ, ಪ್ರೀತಿ, ವಿಶ್ವಾಸ ಎಲ್ಲವೂ ಇದೆ. ಯಾಕಂದರೆ ನನ್ನ ಕ್ಷೇತ್ರದ ವಿದ್ಯಾರ್ಥಿನಿಯರಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥ, ಭಾಳ ಮುಂಚೂಣಿಯಲ್ಲಿರ್ತಕ್ಕಂಥ ಮತ್ತು ಪ್ರತಿಭೆಗಳನ್ನು ಗುರುತಿಸಿ ಅವರೇನು ಹೊಯ್ಸಳ ವಿದ್ಯಾಸಂಸ್ಥೆಯಲ್ಲಿ ಓದ್ತಕ್ಕಂಥವ್ರು ಯಾರು 90-85ಕ್ಕಿಂತ ಕಡಿಮೆ ತಗೊಂಡಿಲ್ಲ. ಮೋಟ್ಲಿಯಲ್ಲಿ ಫಸ್ಟ್ ಕ್ಲಾಸೇ ಭಾಳ ಕಡಿಮೆ ಇರಬೇಕು, ನನ್ನ ಭಾವನೆ, ನನಗಿರ್ತಕ್ಕಂಥ ಮಾಹಿತಿ. ನಾನು ಸುಮಾರು 4,500 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದೆ. ತಮಗೆಲ್ಲ ಗೊತ್ತಾ? ಆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚಿಗೆ ಪ್ರತಿಭೆಗಳನ್ನು 75 ಅಂಕಗಳಿಗಿಂತ ಹೆಚ್ಚಿಗೆ ಯಾರು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾದರು ಅಂದರೆ ಅದು ಹೊಯ್ಸಳ ಕಾಲೇಜಿನ ವಿದ್ಯಾರ್ಥಿಗಳು ಅಂತಕ್ಕಂಥದ್ದನ್ನು ಭಾಳ ಸಂತಸದಿಂದ ಹೇಳಬೇಕಾಗ್ತದೆ. ಇಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಹೊಯ್ಸಳ ಕಾಲೇಜು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಸಂಸ್ಥೆಗೆ ಹೆಂಗೆ ಒಳ್ಳೆಯ ಹೆಸರನ್ನು ತರ್ತಾ ಇದ್ದೀರೋ, ನೀವೆಲ್ಲ ನನ್ನ ಪ್ರೀತಿಯ ಅಭಿಮಾನದ ವಿದ್ಯಾರ್ಥಿನಿಯರು, ನನ್ನ ಕ್ಷೇತ್ರದ ಭವಿಷ್ಯದ ಪ್ರಜೆಗಳು. ನಮ್ಮ ಕ್ಷೇತ್ರದ ಭವಿಷ್ಯ ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಾಗಲಿ, ಇಲ್ಲಿ ಕೂತಿರ್ತಕ್ಕಂಥ ಮೇಲೋನು ಯಾರ ಕೈಲೂ ಇಲ್ಲ, ನಿಮ್ಮ ಕೈಯಲ್ಲಿ ನನ್ನ ಕ್ಷೇತ್ರದ ಭವಿಷ್ಯ ಇದೆ. ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ಓದಿ ನೀವು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋತೀರಾ, ತಾವು ಒಳ್ಳೊಳ್ಳೆ ಕೆಲಸಗಳಿಗೆ ಸೇರ್ತೀರಾ ಅನ್ನೋದ್ರ ಮೇಲೆ ನನ್ನ ಕ್ಷೇತ್ರ
ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸರ್ಕಾರದ ಹೊರತಾಗಿ ಅಭಿವೃದ್ಧಿಯನ್ನು ಆಗ್ತದೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ನಾನು ಯಾವತ್ತೂ ಇಟ್ಕೊಂಡಿದ್ದೀನಿ. ನೀವಿಷ್ಟೇ ಅಲ್ಲ, ನಿಮ್ಮ ಕಾಲೇಜಿನ ಹೊರತಾಗಿ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಚೆನ್ನಾಗಿ ಓದ್ತಾ ಇದ್ದಾರೆ. ನಿಮ್ಮಂಥ ವಿದ್ಯಾರ್ಥಿಗಳು ನಮ್ಮ ಪ್ರತಿ ಹಳ್ಳಿಯಲ್ಲೂ ಮೂಡಿ ಬರಬೇಕು. ನೀವು ಚೆನ್ನಾಗಿ ಓದಿ, ನಿಮ್ಮ ಭವಿಷ್ಯ ಚೆನ್ನಾಗಿರಲಿ. ನಾನು ಯಾವತ್ತೂ ನಿಮ್ಮ ಸೇವಕನಾಗಿ ನಿಮ್ಮ ಜೊತೆಯಲ್ಲಿರ್ತೀನಿ. ನೀವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳು ಇದ್ದೀರಾ, ಹೊಯ್ಸಳ ಕಾಲೇಜ್ಗೆ. ನಗರ ಪ್ರದೇಶದಿಂದ ಬರ್ತಕ್ಕಂಥವ್ರು ಇದ್ದೀರಾ. ದಾಬಾಸ್ಪೇಟೆಲ್ಲೂ ನಿಮ್ಮ ಕಾಲೇಜಿನ ಬ್ರಾಂಚ್ ಇದೆ. ಬಹಳ ನೀವೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಓದ್ತಕ್ಕಂಥ ವಿದ್ಯಾರ್ಥಿಗಳು ಅನ್ನೋದು ನನಗೆ ಗೊತ್ತಿದೆ. ನಿಮ್ಮ ಭವಿಷ್ಯ ದಿವ್ಯ ಜ್ಯೋತಿಯಂತೆ ಬೆಳಗಲಿ. ನೀವೆಲ್ಲ KS, AS, IPS ಎಲ್ಲ ಇಂಜಿನಿಯರು, ಡಾಕ್ಟರ್ಸ್ ಆಗಬೇಕು. ನೀವೆಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಫಸ್ಟು ಒಳ್ಳೆಯ ಹೆಸರನ್ನು ತರುವಂಥ, ಕೀರ್ತಿ ತರುವಂಥ ಮಕ್ಕಳಾಗಬೇಕು. ಎರಡನೇದಾಗಿ ನಿಮ್ಮ ಊರಿಗೆ ತರುವಂಥರಾಗಬೇಕು. ಮೂರನೇದಾಗಿ ನಮ್ಮ ತಾಲೂಕಿಗೆ ಕೀರ್ತಿ ತಂದು ಈ ಕೀರ್ತಿಯ ಸಂದೇಶ ರಾಜ್ಯಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕು ಅಂತ ಹೇಳಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಆಹ್ವಾನ ಮಾಡಿದಂಥ ಈ ಪತ್ರಿಕೆಯ ಎಲ್ಲ ಪದಾಧಿಕಾರಿಗಳು, ಕಾರ್ಯಕ್ರಮದ ಆಯೋಜಕರು, ತ್ರಿವಿಕ್ರಮ್ ಇರ್ಬೋದು, ನನ್ನ ಆತ್ಮೀಯರು, ಪ್ರಜಾವಾಣಿಯಲ್ಲಿದ್ದರು ಗೋಪಾಲ್ರವರು, ನಾನು ಸುಮಾರು ಒಂದು 10-15 ವರ್ಷದಿಂದ ನನ್ನ ಸ್ನೇಹಿತರು, ಅವರು ಸಹ ನನಗೆ ಆಹ್ವಾನವನ್ನು ಮಾಡಿದ್ರು. ಕೊಟ್ರೇಶ್ ಅವರು ಸಹ ಆಹ್ವಾನ ಮಾಡಿದ್ರು. ಭಾಳ ಒಳ್ಳೆಯ ಕಾರ್ಯಕ್ರಮ, ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸಿ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ನಿಮ್ಮ ಪತ್ರಿಕೆಗೆ ಮುಂದೆ ಒಳ್ಳೆ ಭವಿಷ್ಯ ಸಿಗಲಿ, ಇನ್ನೂ ಯಶಸ್ಸು ಸಿಗಲಿ ಅಂತ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡಿ ನಾನು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸರ್, ನನ್ನ ಹೆಸರು ವರ್ಷಿತಾ. ನಾನು BCom ಅಲ್ಲಿ ಹೋಗ್ತಾ ಇದ್ದೀನಿ. BCom ಸೆಕೆಂಡ್ ಇಯರಲ್ಲಿ ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಸರ್. ಆದರೆ ನಮಗೆ ಡೈಲಿ ಮಾರ್ನಿಂಗ್ ಆ ಪೇಪರ್ನ ನಾವು ರಿಸೀವ್ ಮಾಡ್ಕೊತೀವಿ ಸರ್. ಅದರಲ್ಲಿ ಏನು ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ, ಲೈಕ್ ಇವಾಗ ನಾವು ಗೌರ್ಮೆಂಟ್ ಆಫೀಸಸ್ ಲೈಕ್ PDO, ವಿಲೇಜ್ ಅಕೌಂಟೆಂಟ್ ಆ ರೀತಿ ಎಲ್ಲ ಇರುತ್ತಲ್ಲ ಸರ್, ಆ ಕ್ವಶನ್ಸಿಗೆ, ಆ ಎಕ್ಸಾಮ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ಕ್ವಶನ್ಸ್ನ ನಾವು ಡೈಲಿ ಡೈಲಿ ಓದ್ತಾ ಅಂದರೆ ಲೈಕ್ ಗೌರ್ಮೆಂಟ್ ಜಾಬಿಗೆ ಈಸಿ ಆಗುತ್ತೆ. ಅಂದರೆ ಆ ಕ್ವಶನ್ಸಿಗೆಲ್ಲ ನಾವು ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಜನರಲ್ ನಾಲೆಜ್ ನನಗೆ ಜಾಸ್ತಿ ಇಷ್ಟ ಸರ್. ಅಂದರೆ ಲೈಕ್ ನಮ್ಮ ಫ್ಯೂಚರ್ಗೆ, ಜಾಬಿಗೆ ಎಲ್ಲ ಟ್ರೈ ಮಾಡಬೇಕು ಅಂತಂದರೆ ಆ ಪೇಪರ್ನ ಓದೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಯಾವ ರೀತಿ ಕ್ವಶನ್ಸ್, ಯಾವ ರೀತಿ ಟ್ವಿಸ್ಟ್ ಆಗಿರುತ್ತೆ ಅಂತ ಎಲ್ಲ ಆ ಪೇಪರಲ್ಲಿ ಇರುತ್ತೆ. ಸೊ ಅದರಿಂದ ಜಾಬಿಗೆ ಅಂದರೆ ಲೈಕ್ ಗೌರ್ಮೆಂಟ್ ಜಾಬಿಗೆ ಹೆಲ್ಪ್ಫುಲ್ ಆಗುತ್ತೆ ಸರ್. ಅದರಲ್ಲಿ ಪದಬಂಧ ಆಗಿರ್ಬೋದು, ಅಂಕಣಗಳಾಗಿರ್ಬೋದು, ಮತ್ತು ಕನ್ನಡ ವ್ಯಾಕರಣ, ಈ ರೀತಿಯಾದಂಥ ಹಲವಾರು ವಿಧಗಳಿದ್ದಾವೆ, ಹಲವಾರು ಭಾಗಗಳಿದ್ದಾವೆ. ನಿಮಗೆ ಇಷ್ಟವಾದಂಥ ಭಾಗ ಯಾವುದು ಸರ್? ವ್ಯಾಕರಣ. ಯಾಕೆ ಅಂತಂದರೆ ವ್ಯಾಕರಣ ಭಾಗದಲ್ಲಿ ತುಂಬ ಹಲವಾರು ರೀತಿ ಎಲ್ಲ ಕ್ವಶನ್ ಕೇಳ್ತಾರೆ. ಮತ್ತು ಕಡ್ಡಾಯ ಪರೀಕ್ಷೆ ಅಂತ, ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲೂ ಕೂಡ ಆಲ್ಮೋಸ್ಟ್ ಕೇಳೋದೇ ಗ್ರಾಮರ್, ಕನ್ನಡ ವ್ಯಾಕರಣ ಕೇಳ್ತಾರೆ. ಸೊ ಅದರಿಂದ ಕ್ವಶನ್ಸ್ ಇರೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಆನ್ಸರ್ ಮಾಡಬೇಕು, ಆನ್ಸರ್ ನಮಗೆ ಗೊತ್ತಿರುತ್ತಲ್ವ ಸರ್, ಅದರಿಂದ ಹೆಲ್ಪ್ ಆಗುತ್ತೆ. ಸಂಯುಕ್ತ ಕರ್ನಾಟಕ ಪೇಪರ್ ತುಂಬ ಈಸಿ ಇದೆ, ಓದೋದಕ್ಕೆ ಈಸಿ ಇದೆ ಫಸ್ಟ್ ಆಫ್ ಆಲ್. ಆಮೇಲೆ ನಮ್ಮ ಕಾಲೇಜಲ್ಲಿ ಅಷ್ಟೇ ಅಲ್ಲದೆ ಬೇರೆ ಕಾಲೇಜಲ್ಲಿ ಕೂಡ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಮತ್ತು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗ್ತಾ ಇರೋರಿಗೆ ಈಗ ನಾವು ಬೇರೆ ವಿಷಯಗಳೆಲ್ಲ ಬೇಡದೆ ಸ್ಟೂಡೆಂಟ್ಸ್ಗೆ ಎಷ್ಟು ಬೇಕೋ ಅಷ್ಟು ಓದೋದಕ್ಕೆ ಈಸಿಯಾಗಿ ಮತ್ತು ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟಿದೆ. ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋರಿಗೆ ಮೇಯ್ನಾಗಿ ಯೂಸ್ ಆಗುತ್ತೆ. CET ಎಕ್ಸಾಮ್ಸ್, ನೀಟ್ ಎಕ್ಸಾಮ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳೆಲ್ಲ ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷ್ನಲ್ಲೂ ಇರುತ್ತೆ ಕ್ವಶನ್ಸ್. ಓದೋರಿಗೆ ತುಂಬ ಈಸಿ ಆಗುತ್ತೆ. ಯಾರು ಬುಕ್ ಆಫರ್ ಮಾಡೋಕ್ಕಾಗಲ್ಲ ಅವರೆಲ್ಲ ನ್ಯೂಸ್ ಪೇಪರ್ ನೋಡ್ಕೊಂಡು ಓದ್ಬೋದು. ಈಗ ನೀವು ಪೇಪರ್ನ ಓದ್ತಾ ಬರ್ತಾ ಇದ್ದೀರಾ, ಇದರಲ್ಲಿ ಏನಾದರೂ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿ ಕೊಡಬೇಕಿತ್ತು ಅಥವಾ ಈ ಒಂದು ಅಂಶ ಬದಲಾಗಬೇಕಿತ್ತು ಅಂತ ಅನಿಸಿದ್ರೆ ಯಾವ ವಿಷಯ ಅನಿಸುತ್ತೆ? ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥದ್ದು ಆರೋಗ್ಯ ವಿಚಾರದಲ್ಲಿ ಮತ್ತು ಓದೋದ್ರ ವಿಚಾರದಲ್ಲಿ ಮೋಟಿವೇಶನ್ ಕೊಡುವಂಥದ್ದು ಯಾವುದಾದ್ರೂ ವಿಷಯಗಳನ್ನ ಸೇರಿಸ್ಬೋದು. ಜಾಣರಗುರು ಪತ್ರಿಕೆಯಲ್ಲಿ ನಿಮಗೆ ಇಷ್ಟವಾಗುವಂಥ ವಿಷಯ ಯಾವುದು? ನೀವು ಯಾವ್ಯಾವ ಥರದಂಥ ವಿಷಯವನ್ನು ಆಯ್ಕೆ ಮಾಡ್ಕೋತೀರಾ ಹೆಚ್ಚಾಗಿ ಅದರಲ್ಲಿ?
ಹೆಚ್ಚಾಗಿರೋದಂದರೆ ಕ್ವಶನ್ಸ್ ಜಾಸ್ತಿ ಇರುತ್ತೆ, ಅದನ್ನ ಅಂದರೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಮತ್ತು ಸೋಷಲ್ ಆ್ಯಕ್ಟಿವಿಟೀಸ್ ಏನೇನು ನಡೀತಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಿದೆ. ಅಂದರೆ ಅವ್ರಿಗೆ ಪೇಪರ್ ಕೊಡೋದಲ್ದಿರ ನಾವು ಅದನ್ನು ಓದಬೇಕು, ಯಾಕಂದರೆ ನಮಗೆ ಇಂಟ್ರೆಸ್ಟ್ ಇರೋದ್ರಿಂದನೇ ಅವರು ನಮಗೆ ಪೇಪರ್ ಕೊಡ್ತಿರೋದು. ಸೊ ತುಂಬ ಯೂಸ್ಫುಲ್ ಆಗ್ತಿದೆ ಸರ್. ಈಗ ಅದರಲ್ಲಿ ಬರುವಂಥ ವಿಷಯಗಳಲ್ಲಿ ನೀವು ಯಾವುದನ್ನು ಹೆಚ್ಚಾಗಿ ಓದ್ತೀರಾ? ಈಗ CET ಎಕ್ಸಾಮ್ಸ್ಗೆ ಆಗಿರ್ಬೋದು, ಮತ್ತು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಈ ಥರದ್ದಾದಂಥ ಹಲವಾರು ವಿಷಯಗಳಿದ್ದಾವೆ. ಸರ್ ವಿಲೇಜ್ ಅಕೌಂಟೆಂಟ್ಗೆ, ಯಾಕೆಂದರೆ BCom ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ ಕಾಮರ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋಕ್ಕೆ ತುಂಬ ಈಸಿ ಆಗ್ತಿದೆ. ನಾವು ಮುಂದೆ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಬೇಕು ಅಂತ ಒಂದು ಮೈಂಡ್ಸೆಟ್ ಯಾವ್ದು ತೊಗೋಬೇಕೋ ಅದು ಬರ್ತಾ ಇದೆ ಸರ್. ಏನೇನು ನಿಮ್ಗೆ ಅಲ್ಲಿ ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಅನ್ನಿಸ್ತು? ಯಾವುದೇ ಥರನಾದಂಥ ಪರೀಕ್ಷೆಗಳಿಗೆ ನಿಮ್ಗೆ ಸಹಾಯ ಆಗುತ್ತೆ ಅದು? ಸರ್ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಸಹಾಯ ಆಗ್ತದೆ. ಅಂದರೆ ಮೊನ್ನೆ ತಾನೇ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರೆದೆ, ಅದರಲ್ಲೂ ಒಂದು 10 ಕ್ವಶನ್ ಮೇಲೆ ಬಂದಿತ್ತು ಸರ್. ಯಾವ ಎಕ್ಸಾಮಿಗೆ ಬಂದಿದ್ವಲ್ಲ? ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ. ಎಸ್ ಸರ್. ಮೇಡಮ್ ತಮ್ಮ ಹೆಸರು? ಯಶಸ್ವಿ. ಜಾಬ್ಗಳು ಆಫರ್ಗಳ ಬಗ್ಗೆ ಏನೇ ಇರ್ತದಲ್ಲ ಅದ್ರ ಮೇಲೆ ಯೂಸ್ ಆಗ್ತದೆ ನಮಗೆ, ಇಂಥದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನಾವು. ಮೇಡಮ್ ತಮ್ಮ ಹೆಸರು? ಶಿಲ್ಪಾರಾಣಿ ಅಂತ. ಮೇಡಮ್ ಜಾಣರ ಗುರು ಪತ್ರಿಕೆಯನ್ನು ನೀವು ಓದ್ತಾ ಇದ್ದೀರಾ, ನಿಮ್ಮ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಇದನ್ನು ಯಾವ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ ಹೇಳ್ತೀರಾ? ಈ ಜಾಣರ ಗುರು ಪತ್ರಿಕೆ ಇವಾಗ ಜಾಣರ ಗುರು ಪತ್ರಿಕೆ ಅಂತ ಅನ್ನೋದು ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳು ತುಂಬ ಉಪಯುಕ್ತವಾದಂಥದ್ದು. ಸೊ ಇದರಿಂದ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ನಾನು ನೋಡಿರೋ ಪ್ರಕಾರ ಏನು ಅಂತಂತಂದರೆ KSET ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾದಂತಹ ಎಲ್ಲ ಇನ್ಫಾರ್ಮೇಷನ್ಸು ತುಂಬ ಚೆನ್ನಾಗಿದೆ. ಸೊ ಅವರ ಜೀವನನ ರೂಪಿಸ್ಕೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ವಿಷಯಗಳು ಈ ಸಂಯುಕ್ತ ಕರ್ನಾಟಕದಲ್ಲಿ ಬರುವಂತಹ ಜಾಣರ ಗುರು ಪತ್ರಿಕೆಯಲ್ಲಿ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಳಿ, ಎಲ್ರಿಗೂ ಇದ್ರದ್ದು ಅವಕಾಶ ಸಿಗಲಿ. ಮೇಡಮ್ ಈಗ ನೀವೊಬ್ಬರು ಶಿಕ್ಷಕರಾಗಿ ಈಗ ನಮ್ಮ ಜಾಣರ ಗುರು ಪತ್ರಿಕೆಯಲ್ಲಿ ಬರುವಂಥ ಕೆಲವೊಂದಷ್ಟು ಅಂಶಗಳು ಇದು ಇನ್ನೂ ಹೆಚ್ಚಾಗಿ ಬರಬೇಕಿತ್ತು, ಅಥವಾ ಇದರ ಬದಲಾಗಿ ಈ ಒಂದು ವಿಷಯ ಬಂದರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ಯಾವ ಒಂದು ವಿಷಯನ ಸಜೆಸ್ಟ್ ಮಾಡ್ತೀರಾ? ನಾನು ನೋಡಿರೋ ಪ್ರಕಾರ ಎಲ್ಲ ಅಂಶಗಳು ಏನು ಒಂದು ವಿದ್ಯಾರ್ಥಿ ಅವರ ಜೀವನ ರೂಪಿಸ್ಕೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ಅಂಶಗಳು ಅದರಲ್ಲಿದೆ. ಸೊ ಈ ಥರ ಇನ್ನೂ ಏನು ಬೇಕಾಗಿತ್ತು ಅನ್ನೋದೇನಿಲ್ಲ, ಎಲ್ಲ ಆಲ್ಮೋಸ್ಟ್ ಅಂಶಗಳು ಅದರಲ್ಲಿ ಆಲ್ರೆಡಿ ಕೂಡಿದೆ ಇದೆ ಆಲ್ರೆಡಿ. ಮೇಡಮ್ ಕೊನೆಯದಾಗಿ ಜಾಣರ ಗುರು ಕುರಿತಾಗಿ ವಿದ್ಯಾರ್ಥಿಗಳಿಗೆ ನೀವು ಸಜೆಸ್ಟ್ ಮಾಡೋದಾದರೆ? ಸೊ ಎಲ್ಲ ವಿದ್ಯಾರ್ಥಿಗಳು ಈ ಪತ್ರಿಕೆಯ ಸದುಪಯೋಗ ಪಡ್ಕೊಳ್ಳಿ. ಎಲ್ಲ ಒಂದು ಗೌರ್ಮೆಂಟ್ ಜಾಬ್ಸಲ್ಲಿ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಟೆಂಡ್ ಮಾಡಿಬಿಟ್ಟು ಒಂದು ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ.